ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ದೊಂಬರಾಟ ಆಡುತ್ತಿರುವ ಒಳಚರಂಡಿ ನಿಗಮದ ಅಧಿಕಾರಿಗಳು. ವರ್ಷಗಳು ಕಳೆದರೂ ಮುಗಿದ ಒಳಚರಂಡಿ ಕಾಮಗಾರಿ. ಕೆಆರ್ಪೇಟೆ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಳದಲ್ಲಿ ಆಷಾಢ ಮಾಸದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಉಡುಪಿ ಜಿಲ್ಲಾ ಘಟಕ ಮತ್ತು ಅಂಬೇಡ್ಕರ್ ಸೇನೆ ವತಿಯಿಂದ ತ್ರಾಸಿಯ ಪ್ರೆಸ್ಟೀಜ್ ಪ್ಯಾಲೇಸ್ನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿದರು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿ ಕಾಮಗಾರಿಯ ಕರ್ಮಕಾಂಡ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ದೊಂಬರಾಟ ಆಡುತ್ತಿರುವ ಒಳಚರಂಡಿ ನಿಗಮದ ಅಧಿಕಾರಿಗಳು. ವರ್ಷಗಳು ಕಳೆದರೂ ಮುಗಿಯದ ಒಳಚರಂಡಿ ಕಾಮಗಾರಿಯ ಕೆಲಸ. ಕುಶಾಲನಗರ ಪಟ್ಟಣದಿಂದ ಹಾಸನಕ್ಕೆ ತೆರಳುವ ರಸ್ತೆಯ ಮಧ್ಯಭಾಗದಲ್ಲಿ ಒಳಚರಂಡಿ ಕಾಮಗಾರಿಯ ಗುಂಡಿಯನ್ನ ತೆಗೆದು 2 ತಿಂಗಳು ಕಳೆಯುತ್ತಿದ್ದರೂ ಮೌನ ನಿದ್ರೆಗೆ ಜಾರಿರುವ ಅಧಿಕಾರಿಗಳು. ಬ್ಯಾರಿಗೇಡ್ ಅಡ್ಡಲಾಗಿ ಇಟ್ಟು ವಾಹನ ಸವಾರರು ಪರದಾಡುವ ಪರಿಸ್ಥಿತಿಗೆ ಬಂದು ನಿಂತಿದೆ. ಕಂಡರೂ ಕಾಣದಂತೆ ಇರುವ ಪುರಸಭೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡ ಮೌನ ವಹಿಸಿದ್ದಾರೆ. ರಾತ್ರಿ ಸಂದರ್ಭದಲ್ಲಿ ವಾಹನ ಚಲಿಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಅಪಘಾತಗಳು ಸಂಭವಿಸಿದರೆ ಅಥವಾ ಜೀವಹಾನಿ ಉಂಟಾದರೆ ಪುರಸಭೆ ಅಥವಾ ಒಳಚರಂಡಿ ನಿಗಮದ ಅಧಿಕಾರಿಗಳೇ ನೇರ ಹೊಣೆ ಆಗುತ್ತಾರೆ. ಒಳಚರಂಡಿ ಕಾಮಗಾರಿಗಾಗಿ 84 ಕೋಟಿ ರು ಹಣ ನೀಡಿದರೂ ಕಾಮಗಾರಿ ಮಾತ್ರ ಇನ್ನೂ ಮುಗಿಯದಿರುವುದೇ ಬೇಸರದ ಸಂಗತಿಯಾಗಿದೆ. ಕೋಟ್ಯಾಂತರ ರು ಹಣ ಕಾವೇರಿ ನದಿ ನೀರು ಪಾಲಾಗಿದೆ. ಇದರ ಬಗ್ಗೆ ಧ್ವನಿ ಎತ್ತದೇ ಇರುವುದೇ ಬೇಸರದ ಸಂಗತಿಯಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಮಾಸದ ಅಂಗವಾಗಿ ವಿಶೇಷ ಪೂಜೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ನಂದಿ ಮೆಡಿಕಲ್ಸ್ ಮಾಲೀಕ ಪುನೀತ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆಯು ಯಶಸ್ವಿಯಾಗಿ ನಡೆಯಿತು. ಆಷಾಢದ 3ನೇ ಶುಕ್ರವಾರದಂದು ಆಯೋಜಿಸುತ್ತಿರುವ ಉಚಿತ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಯಶಸ್ವಿಯಾಗಿ 8ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಇಂದು ಕೂಡ ಸಾವಿರಾರು ಜನರು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಕಾರ್ಯಕ್ರಮದ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. TAPCMS ಮಾಜಿ ನಿರ್ದೇಶಕ HT ಲೋಕೇಶ್, ಮಾತೃಭೂಮಿ ಅನಾಥಾಶ್ರಮದ ವ್ಯವಸ್ಥಾಪಕ ಜೈಹಿಂದ್ ನಾಗಣ್ಣ, ಹಿರಿಯ ಪತ್ರಕರ್ತ ಬೆಳ್ಳೆಕೆರೆ ಮಂಜುನಾಥ್, ಪುರಸಭಾ ಸದಸ್ಯರಾದ HN ಪ್ರವೀಣ್, HR ಲೋಕೇಶ್, HT ಅಶೋಕ್, ರಂಗಸ್ವಾಮಿ, KM ಮಲ್ಲೇಶ್, ಶಮಂತ್, ಜಯರಂಗ, ಡಾಕ್ಟರ್ ಶ್ರೀಧರ್ ಸೇರಿದಂತೆ ಸಾವಿರಾರು ಜನರು ಸಾಮೂಹಿಕ ಅನ್ನ ಸಂಪರ್ಕದಲ್ಲಿ ಭಾಗವಹಿಸಿದ್ದರು. ಅನ್ಯೋನ್ಯ ಸಹಾಯೇನ ಸಹಕಾರೇಣ ಚಾಮುಂಡೇಶ್ವರಿ ದೇವತಾ ಧ್ಯಾನಮಾವಾಹನಾದಿ ಪೂಜಾಂಚ ಕರಿಷ್ಯೆ. ಓಂ ರಾಮ್ಯೇ ನಮಃ, ಮಾಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾರ್ಯೇ ನಮಃ, ನಿಮಾಸಿದ್ಯೇ ನಮಃ, ಯಜಮಾಸಿದ್ಯೇ ನಮಃ, ಮಹಿಮಾಸಿದ್ಯೇ ನಮಃ, ವಶಿತ್ವಸಿದ್ಯೇ ನಮಃ, ಪರಾಕ್ರಮಸಿದ್ಯೇ ನಮಃ, ಇಚ್ಛಾಸಿದ್ಯೇ ನಮಃ, ಪ್ರಾಪ್ತಿಸಿದ್ಯೇ ನಮಃ, ಆಭಾಲಗೋಪವಿದಿರಾದೀ ನಮಃ, ಸರ್ವಾರ್ಥಶಾಸನಾದೀ ನಮಃ, ಶ್ರೀಚಕ್ರರಾಜಗಯಾದೀ ನಮಃ, ಶ್ರೀಮತಿ ಸುಂದರ್ಯೇ ನಮಃ, ಶಿವಶಕ್ತಿ ಏಕಸ್ವರೂಪಿಣ್ಯೇ ನಮಃ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಾ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಸ್ಪಂದಿತುಮಪಿ. ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿವಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತಃ ಪುಣ್ಯಪ್ರವದತಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯೈ ನಮಃ. ಮನಸಾದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಏಕದಾ ಬ್ರಹ್ಮಣ ಉಪಾರತೆ ಏಕದೈವ ಯಜಮಾನ ಆಧುಸ್ತೆ ದದಾತಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾಂತರ್ಗರ್ಭಿತ ಚಾಮುಂಡೇಶ್ವರ್ಯೈ ನಮಃ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕೆಆರ್ಪೇಟೆ. ಕೊಡಗು ಜಿಲ್ಲೆಯ ಪಾಲಿಬೆಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಕಲಿಕಾ ಪರಿಕರಗಳನ್ನು ವಿತರಿಸಲಾಯಿತು. ಪತ್ರಕರ್ತರು ಸುದ್ದಿಗೆ ಮಾತ್ರ ಸೀಮಿತವಾಗದೆ ಸಾಮಾಜಿಕ ಕಳಕಳಿಯೊಂದಿಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಗ್ರಾಮೀಣ ಭಾಗದ ನೂರಾರು ವಿದ್ಯಾರ್ಥಿಗಳ ಶಿಕ್ಷಣ ಕಲಿಕೆಗೆ ನೆರವಾಗುತ್ತಿರುವ ಪರಿಣಾಮವೇ ಬೆಂಗಳೂರಿನ ಸಮಾಜ ಸೇವಾ ಸಂಸ್ಥೆಗಳು ಬ್ಯಾಗ್ ಕಲಿಕಾ ಪರಿಕರಗಳನ್ನು ಸರ್ಕಾರಿ ಶಾಲೆಯ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿ ಮಾದರಿಯಾಗಿದ್ದಾರೆಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ಮುಕುಂಡ ವಿಜು ಸುಬ್ರಹ್ಮಣಿ ಸಮಾಜ ಸೇವಾ ಸಂಘಟನೆಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಾಲೆಬೆಟ್ಟ ಸರ್ಕಾರಿ ಪ್ರೌಢಶಾಲಾ ಸಭಾಂಗಣದಲ್ಲಿ UST ಸಂಸ್ಥೆ ಬೆಂಗಳೂರು, ಬನವಾಸಿ ಕನ್ನಡಿಗರು, ಕನ್ನಡಮಯ ಟ್ರಸ್ಟ್ ಬೆಂಗಳೂರು, ನಮ್ಮ ಕೊಡಗು ತಂಡ ಮತ್ತು ಕೊಡಗು ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು.
ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್.ಟಿ. ಅನಿಲ್ ಮಾತನಾಡಿ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಅನುಕೂಲವಾಗಲು ಸಂಘದ ಸದಸ್ಯರು ತಮ್ಮ ವರದಿಗಳ ಮೂಲಕ ಬೆಂಗಳೂರು ಸಂಸ್ಥೆಗಳ ಗಮನ ಸೆಳೆದು ಪಾಲಿಬೆಟ್ಟ ವ್ಯಾಪ್ತಿಯ 120 ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಲಿಕೆಗೆ ಅನುಕೂಲವಾಗುವಂತಹ ಗುಣಮಟ್ಟದ ಬ್ಯಾಗ್ ಸೇರಿದಂತೆ 1 ವರ್ಷಕ್ಕೆ ಆಗುವಷ್ಟು ಕಲಿಕೆಗೆ ಪೂರಕವಾದ ಸಾಮಗ್ರಿಗಳನ್ನು ವಿತರಿಸಲು ನೆರವಾಗಿದ್ದಾರೆ. ಯುಎಸ್ಟಿ ಬನವಾಸಿ ಕನ್ನಡಿಗರು ಕನ್ನಡಮಯ ಟ್ರಸ್ಟ್ನ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಪಾಲೆಬೆಟ್ಟ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಯುಕೆ ಅಶ್ರಫ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಡಗು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗಿರಿ, ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಜಿವಿ ರವಿಕುಮಾರ್, ಕಾರ್ಯದರ್ಶಿ ಅರುಣ್ ಕೂರ್, ಬನವಾಸಿ ಕನ್ನಡಿಗರು ಕನ್ನಡಮಯ ಟ್ರಸ್ಟ್ ಪ್ರಮುಖರಾದ ಶಮಂತ್ ಹೊಸವಳಲು, ಕಿರಣ್ಮಯಿ ಶರ್ಮಾ, ದುಬಾರೆ ಸರ್ಕಾರಿ ತಮಿಳು ಶಾಲಾ ಮುಖ್ಯ ಶಿಕ್ಷಕಿ ಮಲ್ಲಿಗೇಶ್ವರಿ, ಯುಎಸ್ಟಿ ಸಂಸ್ಥೆಯ ಮುಖ್ಯಸ್ಥ ಕಿರಣ್ ಕುಮಾರ್, ಪ್ರಮುಖರಾದ ಸ್ಮಿತಾ ಶರ್ಮಾ, ವಿಶ್ವಾಸ್, ರಾಹುಲ್, ನಿತಿನ್, ಮನು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಳ್ಳೆ ಸಮಾಜಮುಖಿ ಕಾರ್ಯದಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಾ. ಇಡೀ ಜಿಲ್ಲೆಯ ಜನತೆಯ ಪರವಾಗಿ, ಈ ನಾಡಿನ ಎಲ್ಲ ಜನತೆಯ ಶಿಕ್ಷಕ ವರ್ಗದ ಪರವಾಗಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ. ಅದೇ ರೀತಿ ಪತ್ರಕರ್ತರ ಸಂಘ ಸಮಾಜದ ಸುರಕ್ಷಿತ, ಸಮಾಜದ ಏನು ಆಗು ಹೋಗು ಇಂದು ಸುಂದರವಾಗಿ ಈ ಸಮಾಜ ಬೆಳೆಯಬೇಕಾದ್ರೆ ಕೋರ್ಟು, ಕಚೇರಿ, ಲಾಯರು, ಪೊಲೀಸ್ ಕಾರಣ ಅಲ್ಲ. ಪತ್ರಕರ್ತರು ನಿತ್ಯ ಜೀವನವನ್ನು ಪಣಕ್ಕಿಟ್ಟು ಅವರ ಏನು ಬದುಕಿನ ಒಂದು ಭಾಗವನ್ನು ಸಮಾಜ ಸುಧಾರಣೆಗಾಗಿ ಉಡುಪಾಗಿಟ್ಟು ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ಈ ಸಮಾಜ ಉತ್ತಮ ಸ್ಥಿತಿಯಲ್ಲಿ ಇವತ್ತು ಇದೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳುತ್ತಾ, ಅದನ್ನು ಎಲ್ಲ ಪತ್ರಕರ್ತ ಬಂಧುಗಳು ಸೇರಿದ್ದೀರ. ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಸಮಾಜ ಬಾಂಧವರು ಎಲ್ಲಿದ್ದೀರಾ, ಅದು ಸಮಾಜದ ಮಕ್ಕಳ ಭವಿಷ್ಯದ ಭವ್ಯ ಭಾರತದ ಹಿತದೃಷ್ಟಿಯಿಂದ ಒಂದು ಆರೋಗ್ಯಕರವಾದ ಬೆಳವಣಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಅದೇ ರೀತಿ ವಿದ್ಯಾರ್ಥಿಗಳು ಹೇಳಬೇಕಾಗ್ತದೆ, ನಾನು ಬ್ಯಾಗನ್ನು ಮತ್ತು ಇತರ ಕಲಿಕಾ ಸಾಮಗ್ರಿಗಳನ್ನು ತಂದು ಕೊಡಲಿಕ್ಕೆ ಮುಖ್ಯ ಕಾರ್ಯಕರ್ತರು ಬೆಂಗಳೂರಲ್ಲೆಲ್ಲೋ ಯುಎಸ್ಟಿ ಅಂತೇಳಿ ಒಂದು ಸಂಸ್ಥೆ ಇದೆ, ಅವರಿಗೆ ಪಾಲಿಮಠ ಗೊತ್ತಿಲ್ಲ. ಇನ್ನು ಕೊಂಡಿ ತರುವಂಥ ಕಾರ್ಯಕ್ರಮ ಮಾಡಿದ್ರೆ ನಾನು ಬನವಾಸಿ ಕನ್ನಡಿಗರ ಸಂಘ, ಕನ್ನಡಮಯ ಟ್ರಸ್ಟ್ ಬೆಂಗಳೂರು ಮತ್ತು ನಮ್ಮ ಕೊಡಗು ತಂಡ, ಇವರಿಗೆ ನಾವು ಅಭಾರಿಗಳು. ನಮ್ಮ ಗ್ರಾಮಸ್ಥರ ಅಂದರೆ ಅವರ ಪ್ರಯತ್ನ ಇಲ್ಲದೆ ಹೋಗಿದ್ರೆ ಇದು ನಮಗೆ ಬರೋದಿಲ್ಲ, ಇನ್ನೆಲ್ಲ ಬೇರೆ ಕಡೆ ಹೋಗ್ತಾ ಇದೆ. ನಮ್ಮ ಈ ಹಳ್ಳಿನ ಗುರುತಿಸಿ ಅವರು ತಂದು ನಮಗೆ ತಲುಪಿಸಿದ್ದಾರೆ. ಅದಕ್ಕೆ ನೀವು ಕೇವಲ ಚಪ್ಪಾಳೆ ತೊಟ್ಟರೆ ಸಾಲು, ಎಲ್ಲರೂ ಒಂದು ಗಡಿಗೆ ಎದ್ದು ನಿಂತುಬಿಟ್ಟು ಅವರಿಗೆ ಸನ್ಮಾನ ಸೂಚಿಸಬೇಕು ಅಂತ ನಾನು ಇಟ್ಕೊಂಡು ಫಂಡಲ್ಲಿ ಬನವಾಸಿ ಕನ್ನಡಿಗರು ಮತ್ತು ಕನ್ನಡಮಯ ಟ್ರಸ್ಟ್ ಹಾಗೆ ನಮ್ಮ ಕೊಡಗು ತಂಡದ ವತಿಯಿಂದ ಈ ಒಂದು ಗಿಫ್ಟ್ ಅನ್ನು ನಿಮಗೆ ಕೊಡ್ತಾ ಇದ್ದಾರೆ. ಆ 3 ತಂಡಗಳಿಗೆ ಕೂಡ ನಿಮ್ಮ ಚಪ್ಪಾಳೆ ಇವತ್ತು ಸಲ್ಲಬೇಕು. ಮತ್ತೊಮ್ಮೆ ನಿಮ್ಮ ಚಪ್ಪಾಳೆ ಒಂದು ಹೆಮ್ಮೆಯ ದೂರದ ಬೆಂಗಳೂರಿನಿಂದ ಅವರು ಕೊಡಗಿಗೆ ಬರಬೇಕು ಅಂತ ಹೇಳಿರಲಿಲ್ಲ, ಅಥವಾ ಕೊಡಗಿನ ಬಾಲಿವುಡ್ ಅಂತ ಒಂದು ಗ್ರಾಮಕ್ಕೆ ಬರಬೇಕು ಅಂತ ಹೇಳಿಲ್ಲ. ಬೆಂಗಳೂರಲ್ಲಿ ಪಕ್ಕದಲ್ಲಿ ರಾಮನಗರ ಇದ್ದು ಪಕ್ಕದಲ್ಲಿ ಯಾವುದೋ ಒಂದು ಬಡಾವಣೆ ಬಗ್ಗೆ ಇದನ್ನು ಕೊಟ್ಟಿದ್ದು ಕೂಡ ಕೆಲಸ ಮುಗಿತಿತ್ತು. ಆದರೆ ಕೊಡುವ ಮನಸ್ಸು ಯಾವಾಗಲೂ ದೊಡ್ಡದಿರ್ಬೇಕಂತೆ. ಆ ದೊಡ್ಡ ಮನಸ್ಸನ್ನು ನಾವು ಇವತ್ತು ಈ 3 ಸಂಘಟನೆಗಳ ಪ್ರಮುಖರಲ್ಲಿ ಕಾಣ್ತಾ ಇದ್ದೇವೆ. ಈ ಬಾಲಿವುಡ್ದ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇಷ್ಟು ದೂರ ಬಂದು ಇಲ್ಲಿ ಸುಮಾರು 120 ವಿದ್ಯಾರ್ಥಿಗಳಿಗೆ ಈ ಒಂದು ಒಳ್ಳೆಯ ಕಿಟ್ ನಾವು ಗಮನಿಸಿದ್ದೇವೆ. ಮತ್ತೆ ಬಹಳ ಒಳ್ಳೆಯ ಕಿಟ್ ಅನ್ನ ಕೊಡ್ತಾ ಇದ್ದೀವಿ. ನಾನು ಅನೇಕ ಕಡೆ ಕಾರ್ಯಕ್ರಮಗಳಿಗೆ ಹೋಗಿದ್ದೇವೆ. ಅಲ್ಲಿ ಏನಾಗ್ತಿದೆ ಅಂದ್ರೆ ನೆಪ ಮಾತ್ರಕ್ಕೆ ಒಂದು ಕೊಟ್ಬಿಟ್ಟು ಓಡ್ಬಿಡ್ತಾರೆ, ಒಂದು ಪಬ್ಲಿಸಿಟಿ ಮತ್ತು ಹೆಸರಿಗಾಗಿ ಮಾತ್ರ ಮಾಡ್ತಾರೆ. ಆದರೆ ಈ 3 ಸಂಸ್ಥೆಗಳು ಹಾಗೆ ಯುಎಸ್ಟಿ ಸಂಸ್ಥೆ ಬೆಂಗಳೂರು ನಿಜವಾಗಿ ಕೂಡ ಒಳ್ಳೆಯ ಒಂದು ಗುಣಮಟ್ಟದ ಕಿಟ್ ಅನ್ನ 1 ವರ್ಷ ಬಾಳಿಕೆ ಅಲ್ಲ, 2-3 ವರ್ಷ ಬಾಳಿಕೆ ಬರುವಂತ ಕಿಟ್ ಅನ್ನು ನೀವು ಕೊಟ್ಟಿದ್ದೀರಾ. ನಿಮಗೆ ಕೊಡಗಿನ ಜನತೆಯ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಇದು ಒಂದು ಪ್ರಾರಂಭವಾಗಿದೆ ನಿಮ್ಮ ಸೇವಾ ಕಾರ್ಯ. ಕೊಡಗಿನ ಬೇರೆ ಬೇರೆ ಶಾಲೆಗಳಿಗೆ ಕೂಡ ಇದು ದೊರಕಲಿ ಅಂತ ಈ ಸಂದರ್ಭದಲ್ಲಿ ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ನಾವು ಒಂದು ನಿಮ್ಮನ್ನು ಕೋರ್ತಾ ಇದ್ದೇವೆ. ನಾವೆಲ್ಲ ಸಮಾಜ ಸೇವೆಯಲ್ಲಿ ಬೆಳೆದು ಬಂದು ನಮ್ಮ ಪತ್ರಕರ್ತರ ಸಂಘ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದೆ. ಸದೃಢ ಸಮಾಜ, ಸುಂದರ ಸಮಾಜದ ಆಶಯ ಧ್ಯೇಯವಾಗಿ ನಮ್ಮ ಸಂಘ ಕಳೆದ 3 ವರ್ಷಗಳಿಂದ ಕೊಡಗಿನಲ್ಲಿ ಕಾರ್ಯನಿರ್ವಹಿಸ್ತಿದೆ. ಹಾಗಾಗಿ ಯಾವುದೇ ಸಮಾಜ ಸೇವಾ ಕಾರ್ಯಗಳಿದ್ರು ಕೂಡ ನಾವು ಕೂಡ ಅದಕ್ಕೆ ಕೊಂಡೋಗಿ ನಾವು ಸಹಾಯವನ್ನು ಮಾಡ್ತಿದ್ದೇವೆ. ಇವತ್ತಿಲ್ಲಿ ಬಾಲಿವುಡ್ದ ಈ ಕಾರ್ಯಕ್ರಮಕ್ಕೆ ಮುಬಾರಕ್ ಅವರು ನಮ್ಮ ತಂಡದ ಹೆಮ್ಮೆಯ ಸದಸ್ಯರು, ಅವರು ನಮಗೆ ಇಲ್ಲಿ ಜಾಯ್ನ್ ಆಗಿ ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆಗೆ ನಾವೆಲ್ಲ ಇಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಗೋಣಿಗೊಪ್ಪ ಇದ್ದಾರೆ, ವಿರಾಜಪೇಟೆ ಇದ್ದಾರೆ, ಹಾಗೆ
ಕುಶಾಲನಗರ, ಮಡಿಕೇರಿಯಿಂದ ಸಾಕಷ್ಟು ಪತ್ರಕರ್ತರು ಈ ಶಾಲೆಗೆ ಬಂದು ಇಲ್ಲಿ ಇಷ್ಟು ಚೆನ್ನಾಗಿ ಸುಂದರ ವಾತಾವರಣ ಇರುತ್ತೆ ನಾವು ಯಾರು ಊಹನೆ ಮಾಡಿರಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಅನ್ನು ಮಾಡಿದ್ವಿ. ಎಲ್ಲ ಅಧ್ಯಾಪಕ ಮಿತ್ರರಿಗೆ ಹಾಗೆ ಉಪನ್ಯಾಸಕರಿಗೆ ಒಂದು ಚಪ್ಪಾಳೆ ನಮ್ಮ ಸಂಘದ ಊಟವನ್ನು ಕೂಡ ಕೊಟ್ಟಿದ್ದೀವಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಆಗ್ತಿದೆ. ಒಂದು ಆತಂಕಕಾರಿ ಬೆಳವಣಿಗೆ. ವಿಜಯ ಸುಬ್ರಹ್ಮಣ್ಯನ್ ಅವರು ಸ್ವಲ್ಪ ಸರ್ಕಾರದ ಗಮನವನ್ನು ಸೆಳೆದ್ರೆ ಸರ್ಕಾರಿ ಶಾಲೆಗಳಿಗೆ ಏನ್ ಬೇಕೋ ಮೂಲಸೌಕರ್ಯವನ್ನು ಕೊಡಲಿಕ್ಕೆ ಬದಲಿದೆ. ನಾನು ಸುರೇಶ್ ಬಳಿಗರ್ ಹಾಗೆ ರವಿಕುಮಾರ್ ಅವರವರು ಅನೇಕ ಶಾಲೆಗಳಿಗೆ ಭೇಟಿ ನೀಡಿದ್ದೇವೆ. ಆದರೆ ಇಷ್ಟು ಒಂದು ಒಳ್ಳೆಯ ಮೇಂಟೈನ್ ಮಾಡುವಂತಹ ಎಲ್ಲ ಫೆಸಿಲಿಟೀಸ್ ಇರುವಂತಹ ಶಾಲೆ ಬಹಳ ಅಪರೂಪ ಕೊಡಗಿನಲ್ಲಿ. ಇಂಥ ಶಾಲೆಗೆ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದ್ರೆ ಇದು ಕ್ಲೋಸ್ ಆಗುವ ಆತಂಕ ಆಗಲಿ ಅಥವಾ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗುವ ಆತಂಕ ಇರುವುದಿಲ್ಲ. ಒಂದು ಅಭಿಯಾನವನ್ನೇ ಇಲ್ಲಿ ಹಮ್ಮಿಕೊಂಡಿರ್ತಾದ್ರೆ ಮತ್ತಷ್ಟು ಮಕ್ಕಳು ಈ ಶಾಲೆಗೆ ಸೇರಲಿಕ್ಕೆ ಎಲ್ಲ ರೀತಿಯಲ್ಲೂ ಸಾಧ್ಯತೆ ಇದು ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ. ಹಾಗೆ ಇನ್ಯಾವುದಾದ್ರು ಬೇಡಿಕೆ ಇದ್ರೆ ಕೂಡ ನಮ್ಮ ಸಂಘದ ಮುಖಾಂತರ ಕೊಡಿ. ಅದನ್ನ ಈಗಾಗಲೇ 3 ಸಂಸ್ಥೆಗಳು ದಾನಿಗಳಿದ್ದಾರೆ. ಹಾಗೆ ರೋಟರಿ ಸಂಸ್ಥೆ ಹಾಗೆ ಲಯನ್ಸ್ ಸಂಸ್ಥೆಗಳು ಕೂಡ ಮುಂದಿನ ಅವರಿಂದ ಏನಾಗುತ್ತೋ ಇದನ್ನ ಶಾಲೆಗೆ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ಆ ಸಂಘಗಳ ಪರವಾಗಿ ಕೂಡ ನಮ್ಮ ಕೊಡಗು ಪತ್ರಕರ್ತರ ಸಂಘ ನಿಮಗೊಂದು ಭರವಸೆಯನ್ನ ಕೊಡ್ತೇವೆ. ಹಾಗೆ ಹಿರಿಯರ ನಮಗೆಲ್ಲ ದೊಡ್ಡ ಹೆಮ್ಮೆ. ಯಾಕೆಂದ್ರೆ ಸುಮಾರು 3-4 ದಶಕಗಳಿಂದ ಕೊಡಗಿನಲ್ಲಿ ಮೌಢ್ಯಗಳ ಬಗ್ಗೆ ಹಾಗೆ ಸೈಂಟಿಫಿಕ್ ಅವೇರ್ನೆಸ್ ಬಗ್ಗೆ ಅಂದ್ರೆ ವಿಜ್ಞಾನದ ಮಹತ್ವದ ಬಗ್ಗೆ ಅವರು ಜಾಗೃತಿಯನ್ನು ಮೂಡಿಸ್ತಾ ಬಂದಿದ್ದಾರೆ. ಶಮಂತವರೇ ಮತ್ತು ನಿಮ್ಮ ತಂದೆಗೆ ಒಂದು ಮಾಹಿತಿ, ಅವರು ಇಡೀ ಕೊಡಗಿನಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದ್ರು. ಮೂಢನಂಬಿಕೆಗಳಿರುತ್ತೆ ದೊಡ್ಡ ಅಭಿಯಾನವನ್ನೇ ಮಾಡಿದಂಥ ಹಿರಿಯ ನೇತರು. ಅವರು ಬೆಂಗಳೂರಲ್ಲಿ ಅಥವಾ ಬಾಂಬೆಲಿ ದಿನ ಟಿವಿಲಿ ಬರ್ತಿದ್ರೆ ಅಷ್ಟೊಂದು ಖ್ಯಾತರಾಗ್ತಿದ್ರು. ಅಷ್ಟು ನಾಲೆಜಬಲ್ ಮ್ಯಾನ್ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷ. ನಿಮ್ಮ ಏನು ಮಾಹಿತಿ ಮಕ್ಕಳಿಗೆ ಮಾತ್ರ ಅಲ್ಲ, ಟೀಚರ್ಸ್ಗಳಿಗೆ ಮಾತ್ರ ಅಲ್ಲ, ಇಡೀ ಕೊಡಗು ಹಾಗೆ ಇಡೀ ನಾಡಿಗೆ ಕೂಡ ಒಂದು ದಿನಗಳಲ್ಲಿ ಸಿಗಲಿ. ನಮ್ಮ ಸಂಘ ಕೂಡ ಮುಂದೆ ನಿಮ್ಮನ್ನು ಕರೆದು ಒಂದು ಟಾಕನ್ನು ಪಡಿಸುವಂಥ ವ್ಯವಸ್ಥೆನ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಜಯಣ್ಣವರು ನನ್ನವರ ಭೇಟಿ ಇದೇ ಶಾಲೆಯಲ್ಲಿ 2 ವರ್ಷಗಳ ಹಿಂದಾಗಿತ್ತು. ಕೋವಿಡ್ ಸಂದರ್ಭದಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ಮೊದಲ ಲಸಿಕೆಯನ್ನೇ ರೋಟರಿ ಮೂಲಕ ಕೊಡಿಸಿದ್ದು ವಿಜಯವಾಡ ಸಹಕಾರದಲ್ಲಿ ಈ ಶಾಲೆ ಮತ್ತು ಪಕ್ಕದ ಬಿಲ್ಡಿಂಗ್ನಲ್ಲಿ ಸುಮಾರು 600 ಮಂದಿಗೆ ಪಾಲಿಪೇಟೆ ವ್ಯಾಪ್ತಿಯಲ್ಲಿ ಲಸಿಕೆಯನ್ನು ಕೊಡಿಸಿ ಕೊಡಗು ಜಿಲ್ಲೆಯಲ್ಲಿ ಮೊದಲ ಲಸಿಕೆ ನೀಡಿದ ಒಂದು ಹೆಮ್ಮೆಗೆ ನಾವು ಕಾರಣರಾಗಿದ್ದು. ಅದಕ್ಕೆ ಅವರು 200 ಜನ ಸೇರಿಸ್ತಾರೆ ಅಂತ ಹೇಳಿ ನಾವು ಕೊಡ್ತಾ ಇರೋದು ಕೊಡಗಿನ ಮಕ್ಕಳಿಗೆ ಅನ್ನೋದು ಮೈನ್ ಅಂಡರ್ಲೈನ್. ಬಡ ಮಕ್ಕಳು ಇಲ್ಲಿ ಯಾಕೆ ನಾವು ಒಂದಷ್ಟು ಬುಡಕಟ್ಟು ಮಕ್ಕಳು ಅಥವಾ ಆದಿವಾಸಿ ಮಕ್ಕಳುಗಳನ್ನ ನಾವು ಯಾಕೆ ಸೆಲೆಕ್ಟ್ ಮಾಡ್ತೀವಿ, ಯಾಕೆ ಅವ್ರನ್ನೇ ಹುಡುಕಿ ಸರ್ ಅವ್ರಿಗೆ ಯಾಕೆ ಬೇಕು ನೋಡಿ ಸರ್ ಅಂತ ಕೇಳ್ತಿರ್ತೀವಿ ಅಂತಂದರೆ, ಇದು ಮೊದಲನೇದಾಗಿ ಹೇಳ್ಬಿಡ್ತೀವಿ. ಯಾರು ಕೇಳ್ತಿರ್ತೀವಿ ಅಂತಂದರೆ ನಾವು ಮೊದಲನೇದಾಗಿ ಕಾಂಟ್ಯಾಕ್ಟ್ ಮಾಡೋದು ನಮ್ಮ ಕೊಡಗು ತಂಡದವ್ರಿಗೆ. ಅವರಲ್ಲಿಂದ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋಂಥವ್ರನ್ನ ಬಿಟ್ಟು ಕರೆಕ್ಟಾಗಿ ಬೇಕಿರೋಂಥವ್ರನ್ನ ಹುಡುಕಿ ಹೇಳ್ತಾರೆ. ನಾವು ದುಬಾರಿ ಅವ್ರಿಗೆ ಅನ್ನೋದು ಕಾವಡಿಗಳಿಗೆ ಮಾವುತರಿಗೆ ಜೊತೆಗೆ ಬೇರೆ ಬೇರೆ ಆದಿವಾಸಿ ತಂಡದವ್ರಿಗೆ ಅವರೊಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ರು. 1000 ಕಿಟ್ ಅಂತ ಹೇಳಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನ ಪೂರೈಸಿದ್ವಿ. 1000 ಕಿಟ್ಗಳು ಕೊಡೋಂಥ ಇದೆಲ್ಲ ಒಂದಷ್ಟು ಮಾಡ್ಕೊಂಡ್ಬಂದ್ವಿ. ನಂತರ ಪುಸ್ತಕಗಳು ಕೂಡ ಸ್ಟಾರ್ಟ್ ಮಾಡಿದ್ವಿ, ಬುಕ್ಗಳು. ಯಾಕೆ ಅಂತಂದರೆ ಮಕ್ಕಳು ಇಲ್ಲಿ ಇರ್ತಕ್ಕಂಥ ಮಕ್ಕಳು ಬುದ್ಧಿವಂತರಾದರೆ, ಇಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾಭ್ಯಾಸ ತಗೊಂಡ್ರೆ ಅನೇಕ ಮಕ್ಕಳಿಗೆ ಅಥವಾ ಅನೇಕ ಜನರಿಗೆ ದಾರಿದೀಪ ಆಗೋದಕ್ಕೆ 100% ಚಾನ್ಸಸ್ ಇದೆ ಇಲ್ಲಿ. ಜೊತೆಗೆ ನಮ್ಮದೊಂದು ಸ್ವಾರ್ಥ ಇದೆ. ಯಾಕೆ ಕೊಡಗಿಗೆ ಬರ್ತಿದ್ದೀವಿ ಅಂತ ಸರ್ ಅವಾಗಲೇ ಕೇಳಿದ್ರು ನಮಗೆ. ಅವಾಗಲೇ ಯಾಕೆ ಕೊಡಗಿಗೆ, ಯಾಕೆ ಬೇರೆ ಕಡೆ ಮಾಡ್ತೀರಾ? ಬೇರೆ ಕಡೆ ಮಾಡ್ತೀವಿ ಸರ್. ಯಾವಾಗಿಂದ ಮಾಡ್ತೀರಾ? ಕೊಡಗು 18ರಿಂದ ಮಾಡಿದೆ, 18ರಿಂದ ಮಾಡ್ತಾ ಇದ್ದೀವಿ. ಯಾಕೆ ಕೊಡಗಿಗೆ ಅಂತ ಒಂದು ಕೇಳಿದ್ರು. ನಮ್ಮದೊಂದು ಸ್ವಾರ್ಥ ಏನಪ್ಪ ಅಂತಂದರೆ, ನಮಗೆ ಕೊಡಗು ಎಲ್ಲ ಕೊಟ್ಟಿದೆ. ಯೋಧರು ಕೊಟ್ಟಿದೆ, ಮಳೆ ಕೊಡುತ್ತೆ, ನೀರು ಕೊಡುತ್ತೆ. ನಾವು ಇದನ್ನೆಲ್ಲ ತಗೊಂಡು ನಾವೇನು ಮಾಡ್ತೀವಿ, ಇಲ್ಲಿ ಬಂದ್ಬಿಟ್ಟು ನಾವು ಅಂತಂದರೆ ನಮ್ಮ ಬೆಂಗಳೂರಿಂದ ಅಥವಾ ಸಿಟಿಯಿಂದ ಬರೋಂಥವ್ರು ಏನು ಮಾಡ್ತೀವಿ, ಒಂದಷ್ಟು ಪೇಪರ್ಗಳು ಹಾಕ್ತೀವಿ, ಕವರ್ಗಳು ಹಾಕ್ತೀವಿ, ಬೇಡದಿರೋದು ಮಾಡ್ಬಿಟ್ಟು ಹೋಗ್ತೀವಿ. ಇಂಥದ್ದೆಲ್ಲ ಮಾಡಿ ಕಡೆಗೆ ಏನಾಗುತ್ತೆ, ಕೊಡಗಲ್ಲಿ ಏನಾದ್ರು ನೀವು ಕೊಡಗೋರ ತುರ್ಗಿ ಸೌದ ಒಂದು ಬೋರ್ ತಿನ್ನೋದ ಇದು ಕುಡಿಯೋದ, ಇದು ಬಿಟ್ಟರೆ ಬೇರೆ ಮಾರ್ಕ್ ಬರೋದಿಲ್ಲ. ಅಲ್ಲಿ ರೀಚ್ ಆಗ್ತಿಲ್ಲ. ಯಾಕೆ ರೀಚ್ ಆಗ್ತಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಆದರೆ ಕೊಡಗು ಅನ್ನೋಂಥದ್ದು ಬೇರೆ. ಕೊಡಗು ಅನ್ನೋದು ಕಳಶ. ನಮ್ಮ ಕರ್ನಾಟಕಕ್ಕೆ ಕಳಶ ಇದು ಕೊಡಗು. ಅದು ಯಾಕಂದ್ರೆ ಗೊತ್ತಿಲ್ಲ ನನಗೆ. ಆ ಒಂದು ಕೊಡಗಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣದಾಗಿ ನನ್ನ ಜೀವನ ಮುಗಿಯೋಷ್ಟೊಳಗಡೆ ಒಂದು ಸಣ್ಣದಾಗಿ ಒಂದು ಕೃತಜ್ಞತೆ ತರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಕೊಡಗಿಗೆ ಪ್ರತಿ ವರ್ಷ ಏನಾದರೂ ಒಂದು ಮಾಡಲೇಬೇಕು. ಏನು ಮಾಡೋದು ಗೊತ್ತಿಲ್ಲ. ಅದಕ್ಕೆ ನಾವು ಹುಡುಕ್ತಿರ್ತೀವಿ ಏನು ಮಾಡ್ಬೋದು ಅಂತ. ಅಷ್ಟು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.
ಯಾಕೆ ಇವ್ರನ್ನ ಅಂತ ಹೇಳ್ತೀವಿ ಅಂತಂದ್ರೆ ಇವರು ಪಾಪ ಇವರು ಇವತ್ತು ಬೆಳಗ್ಗೆ ಇಲ್ಲಿ ಬರೋಕ್ಕೆ ಮುಂಚೆ ಹೇಳ್ಬಿಡ್ತೀನಿ, ಇಲ್ಲ ಒಂದು ಸೇತುವೆ ಬಿದ್ದೋಗಿದ್ದು ಅಂತೇಳಿ ಕೊಚ್ಚೆಗೊಂಡೆಲ್ಲ ಒಂದು ರೌಂಡ್ ಹೊಡ್ಕೊಂಡು ನಮ್ಮನ್ನು ರೌಂಡ್ ಹೊಡಿಸಿ ಕೈಕೆಲ್ಲ ತೊಳಸಿ ಕರ್ಕೊಂಬಂದ್ರು. ಇಷ್ಟೊತ್ತು ಬೆಳಗಿಂದೆಲ್ಲ ಮೋರಿಗೆಲ್ಲ ಇಳಿಸಿ ಕರ್ಕೊಂಬಂದ್ರು ಇವರು. ಈ ಥರ ಅಲ್ಲಿತಿರ್ತಾರೆ ಇವರು ಪಾಪ. ಯಾಕೆ ಇವ್ರನ್ನ ತೋರಿಸ್ತೀವಿ ಅಂತ ಇವತ್ತ ಪತ್ರಕರ್ತರು ಏನು ಮಾಡ್ತಿರ್ತಾರೆ, ನೀವು ಹಂಗೆ ಅದು ಅಲ್ಲಿ ಯಾವುದೋ ಬಸ್ ಸ್ಟ್ಯಾಂಡ್ ಬಿದ್ದೋಗಿದೆ, ಸೇತುವೆ ಬಿದ್ದೋಗಿದೆ, ಸ್ಕೂಲ್ಗೇನೋ ಆಗಿದೆ. ಇಲ್ಲಿ ಪೂರ್ತಿ ಆ ಲೆವೆಲ್ಗೆ ಹೋಗಿ ಗ್ರೌಂಡ್ ಲೆವೆಲ್ಗೆ ಹೋಗಿ ಇಳಿದು ವರ್ಕ್ ಮಾಡೋಂಥದ್ದು ಪತ್ರಕರ್ತರು. ಯಾಕೆ ಏನು ಮಾಡ್ತಾರೆ ಅಂತಂದರೆ ಸರ್ ಆಗಲಿ ಒಂದೊಂದೆರಡು ಪಾಯಿಂಟ್ ತಗೊಂಡ್ರು. ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗನ ಆ ಸ್ತಂಭಗಳ ಜೊತೆಗೆ ಅದಕ್ಕೆ ಕಂಪ್ಲೀಟಾಗಿ 2 ಕಣ್ಣು ಜೊತೆಗೆ ಇನ್ನೊಂದು ಕಣ್ಣು ಇಟ್ಕೊಂಡು, ಕ್ಯಾಮ್ರಾ ಕಣ್ಣು ಇಟ್ಕೊಂಡು ಆ 3 ಅಂಗಗಳನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡಿರೋಂಥದ್ದು ಪತ್ರಕರ್ತರು ಮಾತ್ರ, ಇನ್ಯಾರೂ ಅಲ್ಲ. ಜನರು ಗೊತ್ತಾಗೋದಿಲ್ಲ ಏನಾಗುತ್ತೆ ಇಲ್ಲ ಅಂದರೆ ಪತ್ರಕರ್ತರು ಏನು ಮಾಡ್ತಾರೆ, ಇರೋದನ್ನ ಇದ್ದಂಗೆ ತಗೊಂಡು ತೋರಿಸ್ಬಿಡ್ತಾರೆ ಜನರ ಮುಂದೆ. ನೆಕ್ಸ್ಟ್ ಅವ್ರದ್ದು ಇಲ್ಲಿ ಭಿಕ್ಷೆ ಬಿಡೋ ನಿಂತ್ಕೋಬೇಕು ಯಾರು, ರಾಜಕಾರಣಿಗಳು. ಇಂಥ ಒಂದು ಪರಿಸ್ಥಿತಿ ತರುವಂಥದ್ದು ಪತ್ರಕರ್ತರು. ಈ ಒಂದು ಸಿಸ್ಟಮಲ್ಲಿ ನಾವು ವರ್ಕ್ ಮಾಡ್ತಾರೆ. ಇವತ್ತೇನಾಗಿದೆ, ನಮ್ಮ ಜೊತೆಗೆ ಮಕ್ಕಳಿದ್ದಾರೆ, ಪತ್ರಕರ್ತರಿದ್ದಾರೆ, ನಮ್ಮ ಟೀಮ್ ಇದೆ, ನಮ್ಮ ಟೀಮ್ ಇದೆ. ಇಷ್ಟನ್ನು ಸಮಾಗಮನ ಮಾಡಿರ್ತಕ್ಕಂಥದ್ದು ಈ ಒಂದು ವೇದಿಕೆ. ಈ ವೇದಿಕೆಗೆ ನಾವು ಚಿರಣಿ ಎಲ್ಲರಿಗೂ ಧನ್ಯವಾದಗಳು. ಕೊಡಗಿಗೆ ಈ ಥರ ಸೇವೆ ಸಲ್ಲಿಸೋದಕ್ಕೆ ಇನ್ನಷ್ಟು ಅವಕಾಶಗಳು ನಮಗೆ ಸಿಗಲಿ ಅಂತೇಳಿ ದೇವರ ಬೇಡ್ಕೊಳ್ತೀವಿ. ಧನ್ಯವಾದಗಳು. ಅವರ ಒಂದು ಫಂಡಿನಿಂದ ಈ ದಿವಸ ಈ ಶಾಲೆಯ ಮಕ್ಕಳು ಮತ್ತು ತಮಿಳು ದುಬಾರಿ ಶಾಲೆಯ ಮಕ್ಕಳಿಗೆ ಅವರು ಬ್ಯಾಗ್ ಅನ್ನು ವಿತರಣೆಯನ್ನು ಮಾಡಲಿದ್ದಾರೆ. ಆ ಬ್ಯಾಗಿನ ಒಳಗಡೆ ಮಕ್ಕಳಿಗೆ ಒಂದು ವರ್ಷಕ್ಕೆ ಏನು ಒಂದು ಕಲಿಕಾ ಪರಿಕರಗಳು ಬೇಕು, ಕಂಪಾಸ್ ಇರಬಹುದು, ಇನ್ನಿತರೆ ವಸ್ತುಗಳನ್ನು ಸೇರಿಸಿ ಹಾಕಿ ಕೂಡ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಪತ್ರಕರ್ತರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಮುಬಾರಕ್ ಅವರು ತಿಳಿಸಿದರು. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಆದರೆ ಈ ಏನು ಯುಎಸ್ಟಿ ಸಂಸ್ಥೆಯವರು ಫಂಡಿಂಗ್ ಮಾಡಿದರೆ ಅದನ್ನ ನಮಗೆಲ್ಲ ಚಲಾವಣೆ ಮಾಡಿ ನಮ್ಮ ಅಷ್ಟು ದೂರದಿಂದ ಬೆಂಗಳೂರಿನಿಂದ ಬಂದು ಈ ನಮ್ಮ ಈ ಬಡ ಮಕ್ಕಳನ್ನ ನಮ್ಮ ಏನು ಪತ್ರಕರ್ತರು ಗುರುತಿಸಿದ ಶಾಲೆಗೆ ಅವರು ಈ ಒಂದು ಪರಿಕರಗಳನ್ನ ವಿತರಣೆ ಮಾಡಲಿಕ್ಕೆ ಬನವಾಸಿ ಕನ್ನಡಿಗರು, ಕನ್ನಡಮಯ ಟ್ರಸ್ಟ್ ಬೆಂಗಳೂರು, ನಮ್ಮ ಕೊಡಗು ತಂಡ ಮತ್ತು ಕೊಡಗು ಪತ್ರಕರ್ತರ ಸಂಘದ ಇವರೆಲ್ಲರಿಗೂ ಇನ್ನೇನು ಹೆಚ್ಚಿನ ಖರ್ಚುಗಳು ಬರ್ತೋ ಅದನ್ನೆಲ್ಲ ಇವರು ಹಾಕಿ, ಇವರು ತಮ್ಮ ಕೈಯಿಂದ ಅದಕ್ಕೆ ಸಹಯೋಗ ಮಾಡಿ ಸಹಕಾರವನ್ನು ನೀಡಿ ಆ USR ಫಂಡಿನ ಜೊತೆಗೆ ಇವರ ಒಂದು ಸಹಕಾರದಿಂದ ಈ ದಿವಸ ಒಂದು ಉತ್ತಮ ಕಾರ್ಯಕ್ರಮವನ್ನು, ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಮಕ್ಕಳಿಗೆ ಬ್ಯಾಗ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ. ಆ ಮೂಲಕ ನಮ್ಮ ಮಕ್ಕಳಿಗೆ ಹೆಚ್ಚು ಕಮ್ಮಿ ಈ ಪಾಲಿಬೆಟ್ಟ ಪ್ರೌಢಶಾಲೆಯ ಮಕ್ಕಳು ಮತ್ತು ತಮಿಳು ಶಾಲೆಯ ಮಕ್ಕಳಿಗೆ 1 ವರ್ಷದವರೆಗೆ ಅವರಿಗೆ ಯಾವುದೇ ಸಮಸ್ಯೆಗಳಿಲ್ಲದೆ ಈಗಾಗಲೇ ಎಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯ ಬಳಿಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಆಷಾಢ ಮಾಸದ ಅಂಗವಾಗಿ ಬೆಣ್ಣೆ ಅಲಂಕಾರ ಮಾಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯ ಬಳಿ ಜಲಸೂರು ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಪುರಸ್ಕಾರಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ಶ್ರೀ ಚೌಡೇಶ್ವರಿ ಅಮ್ಮನವರ ಶೀಲಮೂರ್ತಿಯನ್ನು ವಿಶೇಷವಾಗಿ ಬೆಣ್ಣೆಯಿಂದ ಅಲಂಕಾರ ಮಾಡಲಾಗಿತ್ತು. ದೇವಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ವೇದ ಬ್ರಹ್ಮ ಸಾಂಸ್ಕೃತಿಕ ಸಂಘಟಕ ಶ್ರೀ ರವಿಶಾಸ್ತ್ರಿ ಅವರ ನೇತೃತ್ವದಲ್ಲಿ ಪೂಜೆ ಪುರಸ್ಕಾರಗಳು ನಡೆದವು. ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹಾಗೂ ಉದ್ಯಮಿಗಳಾದ KHR ಚಂದ್ರಶೇಖರ್ ಮಾತನಾಡಿ, ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಿಂದ ಮಾತ್ರ ನಾವು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಪಡೆಯಬಹುದಲ್ಲದೆ ಕೈ ಹಿಡಿತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದು ಗುರಿ ಮುಟ್ಟಲು ಸಾಧ್ಯವಿದೆ. ಆದ್ದರಿಂದ ನಾವು ನ್ಯಾಯ ನೀತಿ ಧರ್ಮದ ಮಾರ್ಗದಲ್ಲಿ ಗುರಿ ತಲುಪಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ದೈವದ ಮಾರ್ಗದಲ್ಲಿ ಸಾಗಿದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ. ದೇವರ ಮೇಲಿನ ನಿಜವಾದ ನಂಬಿಕೆಯಿಂದಲೇ ಇಂದು ಸಾವಿರಾರು ಭಕ್ತಾದಿಗಳು ಆಷಾಢ ಮಾಸದ ಶುಕ್ರವಾರದ ಪೂಜೆಗೆ ಆಗಮಿಸಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಚಂದ್ರಶೇಖರ್ ಹೇಳಿದರು. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಗೌರವ ಅಧ್ಯಕ್ಷ KR ನಾಗರಾಜ್ ಶೆಟ್ಟಿ, ಖಜಾಂಚಿ KR ಮಹೇಶ್, ಕಾರ್ಯದರ್ಶಿ ವಿದ್ಯಾರ್ಥಿ ಬಂಡಾರ್ ಸುರೇಶ್, ಮಾಜಿ ಅಧ್ಯಕ್ಷರಾದ ಕಬಾಬ್ ನಾರಾಯಣಪ್ಪ, HM ಚಂದ್ರಶೇಖರ್, ಆಡಳಿತ ಮಂಡಳಿಯ ಸದಸ್ಯರಾದ ಪರಿಮಳ ನಾಗರಾಜ್ ಶೆಟ್ಟಿ, ಪ್ರೇಮ ಶ್ರೀಕೃಷ್ಣ, ಸವಿತಾ ರಾಜಶೇಖರ್, KS ಮಧುಸೂದನ್, ರವಿನಂದನ, ಮಾರಗುಡಿ ಚಂದ್ರಶೇಖರ್, ಪುರಸಭೆ ಮಾಜಿ ಅಧ್ಯಕ್ಷ KC ವಾಸು, KH ಗೋಪಾಲ್, KR ಪುಟ್ಟಸ್ವಾಮಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಧನ್ಯತಾ ಭಾವವನ್ನು ಮೆರೆದರು.
कात्यायनी नमः महामायिनी नमः देवीरूपिण्ये नमः नेगरूपिण्ये नमः भद्राय नमः सौम्ये नमः वरुणा अंबिके नित्यप्रदां प्रदां नित्यनशेणदक्षिणा दिव्ये नमः दाशिण्यनामाष्टोदमोदानरप्रयामि तालिदरदां भूरस्तः प्रोक्षाभ्यञ्जा तस्यन्तर्वेदपश्यञ्जामि कामधेरस्पुनामि प्रथमस्तु मृदोगस्तु स्वाहा भूर्भुवत्सवः नैवेद्याचक्षतो वेदं नानावर्तनां प्रतिक्षीरवेदं नैवेद्यां प्रतिगृहीतं नैवेद्यानि नमस्करोमि यो नमः श्री चौडेश्वरी देवी नमः श्री केर्पेटेಯ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಆಷಾಢ ಮಾಸದ 3ನೇ ಶುಕ್ರವಾರದ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷವಾಗಿ ಅಭಿಷೇಕ ಹಾಗೂ ಬೆಣ್ಣೆ ಅಲಂಕಾರ ಇರುತ್ತದೆ ಮತ್ತು ಮುಂದಿನ ಶುಕ್ರವಾರ ಕೂಡ ವಿಶೇಷವಾಗಿ ಅಲಂಕಾರ ಪೂಜೆ ಇರ್ತದೆ 24ನೇ ತಾರೀಕು ಭೀಮನ ಅಮಾವಾಸ್ಯೆ ದಿನ ಶ್ರೀ ಚೌಡೇಶ್ವರಿ ವರ್ಧಂತಿಯ ಅಂಗವಾಗಿ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರ ಪೂಜೆಗಳು ನೆರವೇರುತ್ತದೆ ಹಾಗೂ ಅನ್ನ ಸಂತರ್ಪಣೆ ಇರ್ತದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಚೌಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಉಡುಪಿ ಜಿಲ್ಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಉಡುಪಿ ಜಿಲ್ಲಾ ಘಟಕ ಮತ್ತು ಅಂಬೇಡ್ಕರ್ ಸೇನೆ ಉಡುಪಿ ವತಿಯಿಂದ ತ್ರಾಸಿಯ ಪ್ರೆಸ್ಟೀಜ್ ಪ್ಯಾಲೇಸ್ನಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಉದ್ಯಮಿ ಪ್ರಭಾಕರ್ ಪೂಜಾರಿ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಆಪದ್ ಬಾಂಧವ ಮುಳುಗು ತಜ್ಞ ಈಶ್ವರ ಮಲ್ಪೆ ಹಾಗೂ ಮುಳುಗು ತಜ್ಞ ದಿನೇಶ್ ಕಾರ್ವಿ ಮತ್ತು ಧನ್ವಿ ಮರವಂತೆ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಸತೀಶ್ ಕಾರ್ವಿ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಸಹಾಯಕರಿಗೆ ನೆರವಿನ ಹಸ್ತ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಶಾಲಾ ಮಕ್ಕಳ ಕಲಿಕಾ ಸಾಮಗ್ರಿ ವಿತರಣೆ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕುಂದಾಪುರ ಹಿರಿಯ ನ್ಯಾಯವಾದಿ ರವಿಕಿರಣ್ ಮುಡೇಶ್ವರ, ಕುಂದಾಪುರ ಸರ್ಕಾರಿ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ನಾಗೇಶ್ ಪುತ್ರನ್ ಮತ್ತು ಕುಂದಾಪುರ ವಲಯ ಅರಣ್ಯ ಅಧಿಕಾರಿ ರಾಘವೇಂದ್ರ ನಾಯಕ್ ಅವರನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಅಂಬೇಡ್ಕರ್ ಸೇನೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅತಿಥಿಗಳ ಉಪಸ್ಥಿತಿಯಲ್ಲಿ ಸಮಾಜ ಸೇವಕರಾದ ಆಪತ್ ಬಾಂಧವ ಮುಳುಗು ತಜ್ಞ ಈಶ್ವರ ಮಲ್ಪೆ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಸತೀಶ್ ಕಾರ್ವಿ, ಅಂತಾರಾಷ್ಟ್ರೀಯ ಯೋಗಪಟು ಧನ್ವಿ ಮರುವಂತೆ, ಮುಳುಗು ತಜ್ಞ ದಿನೇಶ್ ಕಾರ್ವಿ ಗಂಗೊಳ್ಳಿ, ದಲಿತ ಸಮುದಾಯದ ಕ್ರಿಕೆಟ್ ಆಯೋಜಕ ಜಗದೀಶ್ ಗಂಗೊಳ್ಳಿ, ಆಂಬುಲೆನ್ಸ್ ಚಾಲಕ ಇಬ್ರಾಹಿಂ ಗಂಗೊಳ್ಳಿ, ರಕ್ತದಾನಿ ಚರಣ್ ಕಾರ್ವಿ, ಆಂಬುಲೆನ್ಸ್ ಚಾಲಕ ಸಚಿನ್ ಗಂಗೊಳ್ಳಿ, ರಾಜ್ಯ ಕಂಡ ಖ್ಯಾತ ನೃತ್ಯಪಟು ಸುದರ್ಶನ್ ಬಾವಿಕಟ್ಟೆ, ನಾಟ್ಯ ವೈದ್ಯರಾದ ಕೃಷ್ಣ ಮಗುವೀರ, ಪ್ರವೀಣ್ ಶೆಟ್ಟಿ, ಪ್ರೆಸ್ಟೀಜ್ ಪ್ಯಾಲೇಸ್ ತ್ರಾಸಿ ಉದ್ಯಮಿ ಕುಂದಾಪುರ ಹಾಗೂ ಯುವ ಉದ್ಯಮಿಗಳಿಗೆ ಹೆಚ್ಚು ಅಂಕ ಪಡೆದಂತ ಆಯ್ದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವಿಶೇಷವಾಗಿ ಅಶಕ್ತರಿಗೆ ನೆರವಿನ ಹಸ್ತದ ನೆರವು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಕ್ಲಾಸಿಕ್ ಬಿಲ್ಡರ್ಸ್ ಮಾಲೀಕರಾದ ಶ್ರೀ ಪ್ರಭಾಕರ್ ಪೂಜಾರಿ ಉಡುಪಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ್, ಕುಂದಾಪುರದ ಹಿರಿಯ ನ್ಯಾಯವಾದಿ ರವಿಕಿರಣ್ ಮುರುಡೇಶ್ವರ, ಕುಂದಾಪುರ ವಲಯ ಅರಣ್ಯ ಅಧಿಕಾರಿ ರಾಘವೇಂದ್ರ ನಾಯ್ಕ್, ಕುಂದಾಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನಾಗೇಶ್ ಪುತ್ರನ್, ಉದ್ಯಮಿ ಶಿವಪೂಜಾರಿ, ಉದ್ಯಮಿ ಪ್ರವೀಣ್ ಶೆಟ್ಟಿ, ಯುವ ಉದ್ಯಮಿ ಮಂಜುನಾಥ್ ಪೂಜಾರಿ, ಸಮಾಜ ಸೇವಕರಾದ ಮಂಜುನಾಥ್ ಸಾಲ್ಯಾನ್, ಉದ್ಯಮಿ ತ್ರಾಸಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದಾಮೋದರ್, ಕುಂದಾಪುರ. ಕೆಆರ್ಪೇಟೆ ಪಟ್ಟಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ತಮ್ಮಣ್ಣ ಶೆಟ್ಟಿ ಅವರಿಗೆ ಸಮಾಜ ಸೇವಕ ಮಲ್ಲಿಕಾರ್ಜುನರವರು ಸನ್ಮಾನಿಸಿ ಅಭಿನಂದಿಸಿದರು. ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿ ವಾಸವಾಗಿರುವ ಕುರುಹಿನ ಶೆಟ್ಟಿ ಸಮಾಜದ ಮುಖಂಡರು ಹಾಗೂ ಶತಾಯುಷಿಗಳಾದ ಹೊಸಹೊಳಲು ಗ್ರಾಮದ ತಮ್ಮಣ್ಣ ಶೆಟ್ಟಿ ಅವರನ್ನು ಇಂದು ಅವರ ಸ್ವಗೃಹದಲ್ಲಿ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ ಸನ್ಮಾನಿಸಿ ಗೌರವಿಸಿ ಶುಭಾರೈಸಿದರು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿ ನೊಂದವರ ಕಷ್ಟಕ್ಕೆ ಸ್ಪಂದಿಸಿ ಕೆಲಸ ಮಾಡುವ ಮೂಲಕ ಸಮಾಜದ ನಿರ್ಮಾಣಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ದುಡಿಯುತ್ತಿದ್ದ ತಮ್ಮಣ್ಣ ಶೆಟ್ಟಿಯವರಂತಹ ಹೃದಯ ವೈಶಲ್ಯತೆಯನ್ನು ಮೈಗೂಡಿಸಿಕೊಂಡಿರುವ ನಾಗರಿಕರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ. 100 ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸುತ್ತಿರುವ ತಮ್ಮಣ್ಣ ಶೆಟ್ಟರವರು ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾಗಿದ್ದಾರೆ. ಯುವ ಜನರು ತಮ್ಮಣ್ಣ ಶೆಟ್ಟಿ ಅವರಂತಹ ನಿಸ್ವಾರ್ಥ ಸಮಾಜಮುಖಿ ಮನೋಭಾವನೆಯನ್ನು ಬೆಳೆಸಿಕೊಂಡು ಮೋಸ, ಕಪಟ, ವಂಚನೆಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ದುಡಿಯಬೇಕು ಎಂದು ಮಲ್ಲಿಕಾರ್ಜುನ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಬೆಳ್ಳೆಕೆರೆ ಮಂಜುನಾಥ್, ಕುರುಹಿನ ಶೆಟ್ಟಿ ಸಮಾಜದ ಮುಖಂಡ ಶ್ರೀನಿವಾಸ್, ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಗಂಜಿಕೆರೆ ಮಹೇಶ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ದೊಂಬರಾಟಾಡುತ್ತಿರುವ ಒಳಚರಂಡಿ ನಿಗಮದ ಅಧಿಕಾರಿಗಳು. ವರ್ಷಗಳು ಕಳೆದರೂ ಮುಗಿದ ಒಳಚರಂಡಿ ಕಾಮಗಾರಿ.
ಕೆಆರ್ಪೇಟೆ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಳದಲ್ಲಿ ಆಷಾಢ ಮಾಸದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಉಡುಪಿ ಜಿಲ್ಲಾ ಘಟಕ ಮತ್ತು ಅಂಬೇಡ್ಕರ್ ಸೇನೆ ವತಿಯಿಂದ ತ್ರಾಸಿಯ ಪ್ರೆಸ್ಟೀಜ್ ಪ್ಯಾಲೇಸ್ನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬಿಆರ್.